ಲೈಕ್ ತುಂಬಾ ಜನಕ್ಕೆ ಎಷ್ಟೊಂದ್ ಜನ ಬೈಕೊಂಡ್ರಿ, ನೆಗೆಟಿವ್ ಕಾಮೆಂಟ್ ಕೊಟ್ರಿ, ಮದ್ವೆ ಆದ್ಮೇಲೂ ಸಹ ಇಲ್ಲೇ ಇರ್ತೀರಾ, ಅಕ್ಕನ ಮನೇಲಿ ಇರ್ತೀರಾ, ನಿಮ್ಗೆ ಮನೆ ಇಲ್ವಾ, ಬೇರೆಯವ್ರ ಮನೆಗೆ ಹೋಗ್ಬಿಟ್ಟು ಇರ್ತೀರಲ್ಲ ಹಾಗೆ ಹೀಗೆ ಅಂತ. ಸೊ ಇವಾಗ ರಿವೀಲ್ ಆದ್ಮೇಲೆ ನಿಮಗೆ ಗೊತ್ತೇ ಆಗಿರುತ್ತೆ, ನಾವು ನಮ್ ಮನೆ ಕಟ್ಸ್ತಾ ಇದ್ವಿ. ಮನೆ ತೋರಿಸ್ತೀಯಾ? ಮನೆ ತೋರಿಸ್ತೀವಿ ಗೈಸ್ ಆದಷ್ಟು ಬೇಗ. ಅಂದ್ರೆ ಮನೆ ಕಂಪ್ಲೀಟ್ ಆಗಿಲ್ಲ, ನಡೀತಾ ಇದೆ, ಕೆಲಸ ನಡೀತಾ ಇದೆ, ತೋರಿಸ್ತೀವಿ ಆದಷ್ಟು ಬೇಗ. ಏನ್ ಮಾಡ್ತಾ ಇದೀಯಾ? ಚಿಕನ್ ಮಾಡ್ತಾ ಗೊತ್ತಾ? ಚಿಕನ್ ಅಲ್ಲಿ ಏನ್ ಮಾಡ್ತಾ ಇದೀಯಾ? ಚಿಕನ್ ಸಾಂಬಾರ್ ಮಾಡೋಣ ಅಂತ. ಏನ್ ಬೇಕು ನಿಮ್ಗೆ? ಇಲ್ಲ ಮಾಡಮ್ಮ. ಏನ್ ಬೇಕು ನಿಮ್ಗೆ? ಇಲ್ಲ ಪರ ಚಿಕನ್ ಸಾಂಬಾರೇ ಮಾಡು. ನಾನ್ ಬಿರಿಯಾನಿ ಮಾಡ್ತಿದ್ದೆ, ಬಟ್ ನಮ್ಮ ಪನ್ನೀರ್ ಪಲಾವ್ ತಿಂದ್ವಲ್ಲ, ಅದೊಂಥರ ಬಿರಿಯಾನಿ ವೈಬ್ಸೇ ಕೊಡ್ತಾ ಇತ್ತು ತಾನೇ. ಹೌದು, ಅದಕ್ಕೋಸ್ಕರನೇ ಚಿಕನ್ ಸಾಂಬಾರ್ ಮಾಡ್ತೀನಿ. ಚಿಕನ್ ಸಾಂಬಾರ್ ಪುದೀನ ಸಾಕಾ? ಚಿಕನ್ ಸಾಂಬಾರ್ಗೆ ಬರೀ ಪುದೀನ ಸಾಕಮ್ಮ ಅಂದೆ. ಬೇಕು ಏನೇನೋ. ನಾನೇನ್ ಗೈಸ್ ಫುಲ್ ಇನ್ ಡೀಟೇಲ್ ಆಗಿ ರೆಸಿಪಿ ಏನ್ ತೋರ್ಸಲ್ಲ, ಬಿಕಾಸ್ ಮಾಮೂಲಿ ಜನಗಳು ಮಾಡೋ ತರಾನೇ ಚಿಕನ್ ಸಾಂಬಾರ್ ಮಾಡೋದು. ಸರಿನಾ? ಮತ್ತೆ ಲಕ್ಷ್ಮಮ್ಮ ದಮ್ದೂರ್ ಹೋಗೋಣ ಬನ್ನಿ. ಹೋಗೋಣ ಅಂತ ಹೋಗೋಣ. ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು, ನಾನು ಒಂದ್ ಸ್ವಲ್ಪ ಸಾಲ್ಟ್ ಹಾಗೂ ಒಂದ್ ಸ್ವಲ್ಪ ಅರಿಶಿನ ಹಾಕಿ ಇವಾಗ ಹಾಗೆ ಸ್ಪೂನ್ ಅಲ್ಲಿ ಮಿಕ್ಸ್ ಮಾಡಕ್ಕೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದೀನಿ. ಅಂಡ್ ಸುಮಾರು ಜನ ನಂಗೆ ಕೇಳ್ತೀರಾ, ನೀವು ಅಂದ್ರೆ ಒಳ್ಳೆ ಎಲ್ರಿಗೂ ಗೊತ್ತಾಗಿದೆ, ಸೊ ಗುಡ್ ನ್ಯೂಸ್ ಏನು ಅಂತ. ಸೊ ಒಂದು ನಾನು ಕ್ಲಿಯರ್ ಮಾಡ್ಬೇಕು, ಏನಪ್ಪಾ ಅಂತ ಅಂದ್ರೆ ಸುಮಾರು ಜನಕ್ಕೆ ಒಂದಿದೆ, ಲೈಕ್ ತುಂಬಾ ಜನಕ್ಕೆ ಎಷ್ಟೊಂದ್ ಜನ ಬೈಕೊಂಡ್ರಿ, ನೆಗೆಟಿವ್ ಕಾಮೆಂಟ್ ಕೊಟ್ರಿ, ಮದ್ವೆ ಆದ್ಮೇಲೂ ಸಹ ಇಲ್ಲೇ ಇರ್ತೀರಾ, ಅಕ್ಕನ ಮನೇಲಿ ಇರ್ತೀರಾ, ನಿಮ್ಗೆ ಮನೆ ಇಲ್ವಾ, ಬೇರೆಯವ್ರ ಮನೆಗೆ ಹೋಗ್ಬಿಟ್ಟು ಇರ್ತೀರಲ್ಲ ಹಾಗೆ ಹೀಗೆ ಅಂತ. ಸೊ ಇವಾಗ ರಿವೀಲ್ ಆದ್ಮೇಲೆ ನಿಮಗೆ ಗೊತ್ತೇ ಆಗಿರುತ್ತೆ, ನಾವ್ ಏಂತಕ್ಕೆ ನಾನು ನಮ್ಮ ಅಮ್ಮ ಮನೆ, ನಮ್ಮ ಅಕ್ಕ ಮನೆ, ಜಾಸ್ತಿ ಅಕ್ಕ ಮನೆ ಅಂತ ಏಂತಕ್ಕೆ ಓಡಾಡ್ತೀವಿ ಅಂತಂದ್ರೆ ನಾವು ನಮ್ಮ ಮನೆ ಕಟ್ಸ್ತಾ ಇದ್ವಿ. ಅಂಡ್ ಅಲ್ಲಿ ಆಬ್ವಿಯಸ್ಲಿ ಇರ್ಲೇಬೇಕಲ್ವಾ, ಜೀಜು ಅರುಣ್ ಹಾಗೂ ನಂದು 3 ಪಾರ್ಟಿಗಳು ಅಂದ್ರೆ 3 ಫ್ಯಾಮಿಲಿಗಳು. ಸೊ ಜೀಜು ಅಂತ ಆಬ್ವಿಯಸ್ಲಿ ಅಲ್ಲೇನೆ ಮನೆ ಕಟ್ತಿರೋದು. ಸೊ ಅಲ್ಲಿ ಅವ್ರ ಮನೆ ಮಾಡ್ಕೊಂಡ್ರು, ನಾವು ದಿವ್ಸ ನಾವು ಅಲ್ಲಿಗೆ ಹೋಗ್ಬೇಕು ಅಂತಂದ್ರೆ 500 ರೂಪಾಯಿ ಬೇಕು ಹೋಗ್ ಬರಕ್ಕೆ. ಸೊ ಅದಕ್ಕೆ ಅಲ್ಲೇ ಉಳ್ಕೋತಾ ಇದ್ವಿ 3-4 ದಿವಸ ಕಂಟಿನ್ಯೂಸ್ ಒಂದೇ ಸ್ಟ್ರೆಚ್ ಅಲ್ಲಿ, ಬಿಕಾಸ್ ವಾರಕ್ಕೆ 3 ಜನ ಅಂತ ಡಿವೈಡ್ ಮಾಡ್ಕೊಂಡಿದ್ವಿ. 3 ದಿನ ಅಂತ ವಾರಕ್ಕೆ 3 ದಿನ ಅಂತ ಡಿವೈಡ್ ಮಾಡ್ಕೊಂಡಿದ್ವಿ. ನಂದುಗೆ ಅಂದ್ರೆ ಆಫೀಸ್ ಒಂದ್ ಸ್ವಲ್ಪ ಹಂಗಿಗೆ ಅಂದ್ರೆ ಸ್ವಲ್ಪ ಎಕ್ಸೆಪ್ಷನಲ್, ಹುಡುಗಿ ಕೂಡ ಅಲ್ವಾ, ಸೊ ಅಷ್ಟೊಂದು ಆಗಲ್ಲ ಟ್ರಾವೆಲ್ ಮಾಡಕ್ಕೆ ಅಂತ ಅನ್ಕೊಂಡು ಅರುಣ ಜೀಜು ಎಲ್ಲ ನೋಡ್ಕೋತಾ ಇದ್ರು. ಅದಕ್ಕೆ ನಾನು ಅಲ್ಲೇ ಇರ್ತಾ ಇದ್ದೆ. ಅಂಡ್ ನಾನು ಸುಮಾರು ಸತಿ ಹೇಳ್ತಿದ್ದೆ, ರೀ ನಾನು ಅಲ್ಲಿ ಇರ್ತೀನಿ, ಅತ್ತೆ ಮನೇಲಿ ಇರ್ತೀನಿ, ನೀನ್ ಹೋಗಿ ನೋಡ್ಕೊ ಅಂತ. ಬಟ್ ಅವ್ರಿಗೇನ್ ಗೊತ್ತಾ, ಅಕ್ಕ ಮನೇಲಿ ಹೋಗಕ್ ಒಂದ್ ಸ್ವಲ್ಪ ಅವ್ರಿಗೆ ಒಂಥರ ಅಂದ್ರೆ ಖುಷಿನೇ ಇಲ್ಲ ಅಂತಲ್ಲ, ಬಟ್ ಏನೋ ಸ್ವಲ್ಪ ಅನ್ಕಂಫರ್ಟೇಬಲ್ ಅಥವಾ ನಾಚಿಕೆ ಅಂತಾನು ಹೇಳ್ಬೋದು. ನಾನಿದ್ದೆ ಒಂದ್ ಸ್ವಲ್ಪ ಕಂಫರ್ಟೇಬಲ್ ಇರುತ್ತೆ. ನಾನು ಇಲ್ಲ ಅಂತಂದ್ರೆ ಅವ್ರಿಗೂ ಬೇಜಾರು, ಅಲ್ಲಿ ಹೋಗ್ಬಿಟ್ಟು ಊಟ ಮಾಡಕ್ಕೆ, ಇಲ್ಲ ಅಂದ್ರೆ ನಾನು ಹೆಂಗ್ ಊಟ ಮಾಡ್ಲಿ. ಅಂಡ್ ಸಮ್ಟೈಮ್ಸ್ ಭಾವ ಕೂಡ ಇರ್ತಾ ಇರ್ಲಿಲ್ಲ, ಅವ್ರ ಆಫೀಸ್ ಹೋಗ್ತಾ ಇದ್ರು. ಬಟ್ ನಾನು ಒಬ್ನೇ ಹೆಂಗ್ ಹೋಗ್ಲಿ, ಚೆನ್ನಾಗಿರಲ್ಲ ಅಂತ ಅನ್ಕೊಂಡು ಅವರು ಹೋಗ್ತಾ ಇರ್ಲಿಲ್ಲ. ಬಟ್ ಎಷ್ಟ್ ದಿವಸ ಅಂತ ಹೋಟೆಲ್ ಊಟನೇ ತಿನ್ಬೇಕಲ್ವಾ, ದಿನ ಪೂರ್ತಿ ಇರ್ಬೇಕು, ರೆಸ್ಟ್ ಬೇಕಿರುತ್ತೆ, ವಾಶ್ರೂಮ್ ಹೋಗ್ಬೇಕಿರುತ್ತೆ. ಸೊ ಕೆಲವೊಂದು ಥಿಂಗ್ಸ್ ನ ಮೈಂಡ್ ಇಟ್ಟು ನಾನು ಅಲ್ಲೇ ಇರ್ತಿದ್ದೆ. ಅಂಡ್ ಆಬ್ವಿಯಸ್ಲಿ ಇದ್ ನಮ್ಮ ಅತ್ತೆಗೆ, ನಮ್ಮ ಮಾವಂಗೆ ಎಲ್ರಿಗೂ ಗೊತ್ತು. ಅಂಡ್ ಅವ್ರು ಕೂಡ ತುಂಬಾ ಖುಷಿನೇ ಅವ್ರಿಗೆ ನಾವು ಮನೆ ಕಟ್ಸಿರೋದು. ಸೊ ಅವ್ರಿಗೇನು ಪ್ರಾಬ್ಲಮ್ ಇರ್ತೀರಾ, ನಾನು ಜಾಸ್ತಿ ಯಾಕೆ ಅಲ್ಲಿಲ್ಲ ಅಂತ ಅವ್ರಿಗೆ ಗೊತ್ತು. ಸೊ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಯಾರಿಗೂ ಗೊತ್ತಿರ್ಲಿಲ್ವಲ್ಲ ಈ ವಿಷಯ, ಅದಕ್ಕೆ ನೀವೆಲ್ಲ ನೆಗೆಟಿವ್ ಕಾಮೆಂಟ್ ಕೊಡ್ತಿದ್ರಿ. ಬಟ್ ಇವಾಗ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಸೊ ಯಾರು ಇವಾಗ್ಲಿಂದ ಯಾರು ಅದ್ರ ಬಗ್ಗೆ ನೆಗೆಟಿವ್ ಕಾಮೆಂಟ್ ಕೊಡ್ಬಿಟ್ಟು ಬೇರೆಯವ್ರ ಬಗ್ಗೆ ಬೇಕಾದ್ರೂ ಕೊಟ್ರು ಪರವಾಗಿಲ್ಲ, ಅಂದ್ರೆ ಬೇರೆ ವಿಷಯದಲ್ಲಿ ಕೊಟ್ರು ಎಕ್ಸೆಪ್ಟೇಬಲ್. ಬಟ್ ಈ ವಿಷಯ ನನಗೆ ಜಸ್ಟಿಫೈ ಮಾಡಿದೀನಿ ಅಲ್ವಾ, ಸೊ ಇದ್ರ ಬಗ್ಗೆ ಕೊಡ್ಬೇಡಿ. ಸಾರಿ. ಮನೆ ತೋರಿಸ್ತೀಯಾ? ಮನೆ ತೋರಿಸ್ತೀವಿ ಗೈಸ್ ಆದಷ್ಟು ಬೇಗ. ಅಂದ್ರೆ ಮನೆ ಕಂಪ್ಲೀಟ್ ಆಗಿಲ್ಲ, ನಡೀತಾ ಇದೆ, ಕೆಲಸ ನಡೀತಾ ಇದೆ, ತೋರಿಸ್ತೀವಿ ಆದಷ್ಟು ಬೇಗ. ಹೆಂಗಿದೆ? ಚೆನ್ನಾಗಿದೆಯಲ್ಲ? ಓಕೆನಾ? ಟೇಸ್ಟ್ ಎಲ್ಲ ಕರೆಕ್ಟ್ ಆಗಿದೆ, ಸ್ವಲ್ಪ ಮ್ಯಾರಿನೇಟ್ ಆಗಬೇಕಾಯ್ತು. ಸಾಂಬಾರ್ ಟೇಸ್ಟ್ ಮಾಡು ಸ್ವಲ್ಪ. ಬಾರೆ ಅಯ್ಯೋ, ಈ ಅಪ್ಪ 7 ವರ್ಷ ನಾಳೆ ಆಗುತ್ತೆ. ನಿಜ ಹೇಳು, ಕ್ಯಾಮರಾಗೋಸ್ಕರ ಹೇಳ್ಬೇಡ. ಇಲ್ಲ ಓಕೆನಾ? ಚೆನ್ನಾಗಿ ಮಾಡಿದ್ದೀನಾ? ಇನ್ನೇನಾದ್ರೂ ಹೇಳ್ರಿ ರೀ. 2 ಅವರ್ ಅಡ್ಗೆ ಮಾಡಿದ್ಕೆ 2 ಸೆಕೆಂಡ್ ಚೆನ್ನಾಗಿ ಮಾಡಿದ್ಯಾ ಅಷ್ಟೇ, ಮುಗ್ದೋಯ್ತು. ಒಂದ್ ಸ್ವಲ್ಪ ಹೊಗಳು. ಮಾಸ್ಟರ್ ಶೆಫ್ ಅಲ್ಲೇ ಅಷ್ಟು ಜೀವ ಕೊಟ್ಟು ಅಡಿಗೆ ಮಾಡ್ತಾರೆ, ಅವ್ನು ತಿಂದ್ಬಿಟ್ಟು ಚೆನ್ನಾಗಿ ಹೋಗೋತ ಕಳಿಸ್ತಾನೆ. ಚೆನ್ನಾಯ್ತಾ? ಹಿಂಗೆ ಮಾಡಿ ಸಾಕು. ಹಿಂಗೆ ಮಾಡು, ಎಕ್ಸ್ಟ್ರಾ ನಿಂಗೆ ಅಭ್ಯಾಸ. ಅಥವಾ ಇನ್ನೂ ಏನಾದ್ರು ಎಕ್ಸ್ಟ್ರಾ ಖಾರ ಏನು ಮಾಡ್ಬೇಡ. ಚೆನ್ನಾಯ್ತಾ? ಓಕೆ ಗೈಸ್, ನಾನು ಯಜಮಾನ್ರಿಗೆ ಚಿಕನ್ ಸಾಂಬಾರು, ಕಬಾಬು, ಅನ್ನ, ಈರುಳ್ಳಿ. ಓಕೆ ಬಾಯ್. ನಮ್ಗೆ ಚಿತ್ರಾನ್ನ ಗೊಜ್ಜು ಹಾಕೊಡ್ಲೇನೆ?
ಬಾರಿ ತಿನ್ಕೊಂಡು ಬಟ್ಟೆ ಫೋಲ್ಡ್ ಮಾಡೋಣ ಆಯ್ತಾ? ಮಲ್ಕೋತಿಯ ತೆಗಿ. ಇಲ್ಲ ನಾನು ಎದ್ದಿದ್ದೀನಿ, ಹೋಗಿ ನೀನು ಊಟ ಮಾಡು. ಲಡ್ಡು ಅವನಿಗೆ ಲಡ್ಡುಗೂ ಅನ್ನ ಚಿಕನ್ ಸಾಂಬಾರು ತಿನ್ನಿಸ್ತೀನಿ. ಕಬಾಬ್ ತಿನ್ಸು, ಅವ್ನಿಗೆ ಇಷ್ಟ ಆಗುತ್ತೆ. ತಿನ್ನಿಸ್ತೀನಿ ಕಬಾಬ್. ಓಕೆ ಫ್ರೆಂಡ್ಸ್, ಊಟ ಮಾಡಿದ್ದೆಲ್ಲ ಆಯ್ತು. ಇವಾಗ ಬಟ್ಟೆ ಮಡಿಸ್ಬೇಕು. ಅರುಣ್ ಅವ್ರಿಗೆ ಚಿಕನ್ನೇ ಮಾಡಿಕೊಟ್ಟೆ, ಅವ್ರು ತಿಂದ್ರು. ನಾನು ಚಿಕನ್ ಇನ್ನೂ ತಿಂದಿಲ್ಲ ಗೈಸ್. ನಂಗೆ ಏನು ಗೊತ್ತಾ, ಒಂದು ಸ್ವಲ್ಪ ನಾನ್ ವೆಜ್ ಬಿಡೋಣ ಅಂತ ಇದ್ದೀನಿ. ನನಗೆ ಗೊತ್ತಿಲ್ಲ ಅದ್ರಲ್ಲಿ ಸಕ್ಸಸ್ಫುಲ್ ಆಗ್ತೀನ ಇಲ್ವಾ ಅಂತ. ಎಕ್ಸ್ಕ್ಯೂಸ್ ಮಿ. ಬಟ್ ನಾನ್ ವೆಜ್ನ ಬಿಡ್ತೀನಿ, ಆದಷ್ಟು ಬಿಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಬಿಟ್ಟರೆ ಓಕೆ, ಇಲ್ಲ ಬಿಡ್ತೀನಿ ಗೈಸ್. ಸೊ ಬಂದು ಬಾ, ಇವಾಗ ಬಟ್ಟೆ ಮಾಡ್ಸೋಣ ಬಾ, ಬೇಗ ಬೇಗ, ಲೇಟ್ ಆಗ್ತೈತೆ. ಲಚ್ಚಿ ಏನಾದ್ರು ಬಿಟ್ಟಿಲ್ಲ ಅಂದ್ರೆ ಇನ್ನ 2 ಪೀಸ್ ಕಬಾಬ್ ತಿಂತಾಳೆ. ನಾನು ಎಂಥದ್ದು ತಿನ್ನಲ್ಲ, ಬಾರೇ ಸೇರಿಸಿ ತಿಂತಾಳೆ. ಬಿಡೆ ಇನ್ನ ಅರ್ಧ ಗಂಟೆನೇ ಇರೋದು. ನಂದು ಬಾ, ನಂದು ಎಂತ ಅರ್ಧ ಗಂಟೆ, ಇನ್ನು 1 hour ಐತಿ. ಬಾರೇ, ಬರೀ ಮಡ್ಚಿರೋ ಬಟ್ಟೆನೆ ಮತ್ತೆ ಎತ್ತಿಡ್ಬೇಕು ನೀಟಾಗಿ. ಸರಿ, ಇವತ್ತು ನಾನು ಕುತ್ಕೋತೀನಿ, ನೀನ್ ಎತ್ತಿಡು. ಸರಿ ಆಯ್ತು ಬಾ. ಇವತ್ತು ನಾನು ಲಚ್ಚು ಹಾಕ್ತೀನಿ, ನೀನ್ ನಂದು ಆಗು. ಆಯ್ತು, ಹಂಗಾರೆ ನಾನು ಮಲ್ಕೊಂಡಿಲ್ಲ, ಬೆಡ್ಶೀಟ್ ಒಗ್ಗೊಳ್ಳಿ. ಹೇಳ ನಾನು ಮಲ್ಗಿರ್ಲ ಅಂತ. ಏನು ಇವಾಗಲ್ಲ, ಅದು ನಾನು ಹಿಂಗಿರ್ತೀನಿ. ಸರಿ ಬಾರೇ, ನಂದು ಲೇಟ್ ಆಗ್ತಿದ್, ಬೇಗ ಬಾ. ಇದು ಬಂದು ಎಲ್ಲ ಮಡ್ಚಿಟ್ಟೈತೆ, ಬಟ್ ಆರ್ಗನೈಸ್ಡ್ ಅಂತ ಚೂರು ಇಲ್ಲ. ಅದಕ್ಕೆ ಇವಾಗ ಆರ್ಗನೈಸ್ ಮಾಡೋಣ ಅಂತ. ಇದು ಸಹ ಆರ್ಗನೈಸ್ ಮಾಡಿ ಇಟ್ಟಿದ್ದೀವಿ. ಲಡ್ಡು ಬಾ ಬಟ್ಟೆ ಕೂಡ ನೀಟಾಗಿ ಇಟ್ಟಿದ್ದೀನಿ. ಇದು ಮಾತ್ರ ಪೆಂಡಿಂಗ್ ಇದೆ ಗೈಸ್. ಸೊ ಇದನ್ನ ಇವಾಗ ಕ್ಲೀನ್ ಮಾಡೋಣ ಬನ್ನಿ. ನಂದು ಬಾರೆ ಬೇಗ. ನಾನು ಒಬ್ಬಳಂತೂ ಮಾಡಿ, ನಾನು ಬೆಳಗ್ಗೆಯಿಂದ ಅಡುಗೆ ಎಲ್ಲ ಮಾಡಿ ನಂಗೆ ಸಾಕಾಗಿದ್ದೀನಿ. ಬೇಗ ಬಾ. ನಂದು ಬೆಳಗ್ಗೆಯಿಂದ ಅಡ್ವಾನ್ಸ್ ಮಾಡಿದ್ಯಾ? ಅಡುಗೆ ಮಾಡಿದೀನಿ ಬಾ ಅಂದೆ. ಲೂಸ್ ತರ ಮಾತಾಡ್ಬೇಡ ನೀನು ಸುಮ್ಮನೆ. ಲಚ್ಚು ತುಂಬಾ ಡೀಕ್ಲಟರ್ ಮಾಡ್ಬೇಡ ಲಚ್ಚು. ಏನ್ ಗೊತ್ತಾ, ನೀನು ಹಾಕೊಳ್ಳೋದು ಇಲ್ಲ ವೇಸ್ಟ್, ಅಲ್ಲೆಲ್ಲ 95% ನಿನ್ ಬಟ್ಟೆನೇ ಇರೋದು. ಸೊ ಅಟ್ಲೀಸ್ಟ್ ಬೇರೆಯವ್ರು ಹಾಕೊಳ್ಳೋಕ್ ಕೊಡು, ಪುಣ್ಯ ಪಟ್ಕೋತೀಯ. ನಂದು ನನಗೆ ಕೊಡಕ್ ಬೇಜಾರಿಲ್ಲ ಕಣೆ, ಬಟ್ ಅವ್ರು ಹಾಕೋತೀನಿ ಬಟ್ಟೆನ. ಇದು ನೋಡು, ಇದನ್ನ ಯಾವಾಗ ತಗೊಂಡಿರೋದು. ಏನ್ ಚೆನ್ನಾಗಿ ಕಾಣ್ತೈತ ಬಟ್ಟೆ. ಸ್ವಲ್ಪ ಟೈಟ್ ಇದೆ, ಬಟ್ ಏನ್ ಗೊತ್ತಾ, ಹರ್ದೋಗೋ ತನಕ ನೀನು, ನಿಂಗೆ ದೇವ್ರು ಚೆನ್ನಾಗೇ ಕೊಟ್ಟವನೆ. ಹರ್ದೋಗೋ ತನಕ ಏನು ಹಾಕೋಬೇಡ. ಅಲ್ಲ ಕಣೆ, ದೇವ್ರು ಕೊಟ್ಟವ್ರೆ ಅಂತ ನಾನು ಬಟ್ಟೆಲಿ ಉಡೈಸ್ ಮಾಡ್ಲಾ? ಉಡೈಸ್ ಮಾಡುವ ಇಲ್ಲ. ಪ್ಯಾಂಟ್ ಒಂದ್ ಕಡೆ, ಟಾಪ್ ಒಂದ್ ಕಡೆ ಆಗ್ಬಿಟ್ಟೈತೆ ಅದೆಲ್ಲ. ನಂದು ನಾನು ಎಲ್ಲ ತೆಗೆದ್ರೆ ಇಲ್ಲಿ ನೀನೇನ್ ಅರ್ಧ ಗಂಟೆಲಿ ಹೋಗ್ತೀಯಾ, ಆಮೇಲೆ ಅದಕ್ಕೆ ನಾನು ಹೇಳ್ತೇನೆ ನಾಳೆ ತಕ್ಕೊಳ್ಳೋಣ ಅಂದ್ರೆ ನೀನ್ ಕೇಳ್ತಾ ಇಲ್ಲ. ನಾಳೆ ನಾಳಿದ್ದು ಬೇಡ. ಲಡ್ಡು ಏನ್ ಮಾಡ್ತಿದ್ದಿ ಮಗ್ನೆ? ಇಲ್ಲಿ ನೋಡಿ, ಇಲ್ಲಿ ಹಾಯ್ ಹೇಳು. ಹಾಯ್ ಅಲು. 1 2 3 ಹೇಳು. 7 9 ಆಮೇಲೆ 10. ಓಕೆ, ಅದ್ ನಂದರ ಅದ್ ಅಕ್ಕದು. ಓ ಮಡಿಗೆ ಸೈಜ್ ಆಗಲ್ಲ ಇವಾಗ. ಸೈಜ್ ಇದ್ದಾಳೆ ಅವಳು ಹಾಕೊಳಕ್ಕೆ. ಅದ್ ನಂದು ಮಡಗು. ಮಡಿಗೆ ಪರವಾಗಿಲ್ಲ. ಏನಮ್ಮ ತಗೋ ಲಡ್ಡು. ಅಯ್ಯ ನಂದು ಕಣ್ ಮಡಿಗೆ ಬಂದ್ಬಿಡು, ಹೊಸದದು. ಇದು ನಂದೇನೆ, ಜಮಾನೆ. ಇದು ಬೇಡ ಬಿಡಿದಂದು. ಬೇಡವಾ? ಇದು ಬೇಡ, ತೆಗೆದ್ಬಿಡಿದ್ನ. ಇದು ಯಾರ್ದು? ಇದು ನಂದಲ್ಲ, ಅದು. ಇದು ಹಾಕ್ಬಿಡ್ಲ, ತೆಗಿ. ಬೋರ್ ಆಗ್ಬಿಟ್ಟೈತೆ. ಅರೆ ಚೆನ್ನಾಗೈತೆ. ಹಾಕೊಳ್ಳೆ, ಚೆನ್ನಾಗಿರೋದನ್ನ ಯಾಕೆ ಎಸಿತೀಯಾ? ಇನ್ನೊಂದು ಸ್ವಲ್ಪ ದಿವಸ ಹಾಕೋಬಹುದು ಅದನ್ನ. ಚೆನ್ನಾಗೈತೆ ಅದು. ಏನು ಮಾ? ಕಾಪಾಡಿ ಅಂತ ಹೇಳ್ಬಾರ್ದು ಮಗ್ನೆ. ಅಮ್ಮ ಎತ್ಕೊಳ್ಳಿ ಹೇಳು. ಕಾಪಾಡಿ ಅಮ್ಮ. ನೀನೇನು ಇದ್ರಲ್ಲ ಇದೆಯಾ? ಕಾಪಾಡಿ ಅಂತ ಹೇಳ್ಬಾರ್ದು, ಅಮ್ಮ ಎತ್ಕೊಳ್ಳಿ. ಓಕೆ ಗಾಯ್ಸ್, ಸೊ ನೋಡ್ಬೋದು ನನ್ನ ಕಬ್ಬರ್ಡ್ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ. ಸೊ ನೋಡಿ ಫುಲ್ಲು. ಸೊ ಇದು ಹಿಂದೆ ಇದೆಯಲ್ಲ, ಇದು ಫುಲ್ಲು ನೋಡಿ ಗೈಸ್, ಇದು ಫುಲ್ಲು ನನ್ನ ಬಟ್ಟೆ. ಇದೊಂದಿಷ್ಟು ನಂದು ಬಟ್ಟೆ, ಇದು ಅಕ್ಕ ಬಟ್ಟೆ. ಇದ್ರಲ್ಲಿ ನಂದು ಅಕ್ಕದು ನಂದು ಮಿಕ್ಸ್ ಆಗಿದೆ. ಲೈಕ್ ಇದು ಡೈಲಿ ವೇರ್ ಲೆಗ್ಗಿಂಗ್ಸ್ ಟಾಪ್ಸ್ ಇದೆಯಲ್ಲ ಆ ಥರ ಬಟ್ಟೆ. ಆ್ಯಂಡ್ ಈ ಕಡೆ ಬಂದು ನಾರ್ಮಲ್ ಜೀನ್ಸ್ ಪ್ಯಾಂಟು ಮತ್ತು ಶಾರ್ಟ್ಸು ಅವೆಲ್ಲ ಇಲ್ಲಿಟ್ಟಿದ್ದೀವಿ. ಆ್ಯಂಡ್ ಇದು ಬಂದು ಲಡ್ಡು ಮಾದು. ಸೊ ಬೇಸಿಕಲಿ ಗೈಸ್, ಇದನ್ನ ಕ್ಲೀನ್ ಮಾಡೋಕ್ಕೇ ಒಂದು ಆಲ್ಮೋಸ್ಟ್ ಒಂದು 3 hour ತೊಗೊಂಡಿದ್ದೀನಿ. ನೋಡೋಕ್ಕೆ ಇಷ್ಟೇಷ್ಟು ಕಾಣಿಸ್ತಿದೆ ಸರಿನಾ? ನೋಡ್ಬೋದು.
ಇದು ಬಂದು ಕೊಡಕ್ಕೆ ಲೈಕ್ ತುಂಬಾ ಚೆನ್ನಾಗಿರೋ ಬಟ್ಟೆ, ಬಟ್ ಇವಾಗ ಟೈಟು ಲೂಸ್ ಆಗುತ್ತಲ್ಲ ಆ ಥರ ಬಟ್ಟೆನ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಚೀಲದಲ್ಲಿ ಲೈಕ್ ಏನಂತಾರೆ ಸ್ವಲ್ಪ ಹಳೇದು ಬಟ್ ಚೆನ್ನಾಗಿದೆ ಆ ರೀತಿ ಬಟ್ಟೆನ ಡಿಕ್ಲಟರ್ ಮಾಡಿದ್ದೀನಿ. ಏನಮ್ಮ ಅದು ಸುಟ್ಟನಾ? ಸುಟ್ಟ ಸುಟ್ಟ ಸುಟ್ಟ. ಸೊ ಎಸ್ ಅವಾಗ ಹೇಳಿದ್ನಲ್ಲ ನೋಡೋಕ್ಕೆ ಅಷ್ಟೇ ಕಾಣಿಸೋದು ಬಟ್ಟೆ, ಬಟ್ ಆಲ್ಮೋಸ್ಟ್ 3 ಅವರ್ ತನಕನೂ ಕೆಲಸ ಇತ್ತು. ಸುಸ್ತಾಗಿದೆ. ಇವಾಗ ಇನ್ನೇನು ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ 5 ನಿಮಿಷದಲ್ಲಿ. ಲಡ್ಡುಮಾಗಿ ಇವಾಗ ಊಟ ತಿನ್ಸ್ಕೊಂಡು ಬಿಗ್ ಬಾಸ್ ನೋಡ್ತೀನಿ. ಆ್ಯಂಡ್ ಈಸ್ ಗೈಸ್, ಈ ಒಂದು ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಾನು ಅನ್ಕೊಂಡೆ ಸರಿ ನನ್ನ ಹತ್ರ ಚೆನ್ನಾಗಿರೋ ಬಟ್ಟೆ ಎಲ್ಲ ಯಾವುದಿದೆಯಲ್ಲ ಗ್ರ್ಯಾಂಡ್ ಬಟ್ಟೆಗಳು ಅದ್ರದ್ದು ಸ್ವಲ್ಪ ಬ್ಲಾಗಲ್ಲಿ ತೋರಿಸೋಣ ಅಂತ, ಬಟ್ ಸುಸ್ತಾಗ್ಬಿಡ್ತೀನಿ ಗೈಸ್, ಅಷ್ಟು ಪೇಷನ್ಸ್ ಇಲ್ಲ. ವಿಡಿಯೋನ ತುಂಬಾ ಶಾರ್ಟ್ ಹಾಗೂ ಸಿಂಪಲ್ ಆಗಿ ಮಡಗಿದ್ದೀನಿ, ಜಾಸ್ತಿ ಏನು ಹೇಳ್ದಿಲ್ಲ. ಸೊ ಎಸ್ ಗೈಸ್, ಮತ್ತೆ ನೆಕ್ಸ್ಟ್ ಸಿಗೋಣ. ಬಾಯ್.